ಸಂಪುಟಿಸಿ ಅಂಬುನಿದೆ ಆತ್ಮನಿಗೆ ಕೈ ಮುಗಿದು ಅಂಬುಜಾತನ ಬಾಣಿಯರ ಪಾದಾಂಬುಜಕ್ಕೆ ಕೊಡಮಡುತ್ತ ಬಳ್ಳಿಪೇನಿ ಕಥಾಮೃತವ ಇರುವಂತಹ ಸ್ಥಳ ಇಂದ್ರದ್ಯುಮ್ನೆಂದುಕೊಂಡಿದ್ದೇವೆ. ನಾವೇ ಸರಿ ಹೊರಟು ಬಂದಂತಹ ಕಾರ್ಯ ಅನೇಕವಿದೆ, ಆಲಿಸಬೇಕು. ಇಂದ್ರದ್ಯುಮ್ನ ಪರಿಪಾಲಿಸುತ್ತಲಿದ್ದ ವರ ಇಂದ್ರದ್ಯುಮ್ನ ಸತಿ ಚಂದ್ರ ಪಾಂಡ್ಯ ದೇಶದ ದೊರೆ ನಾನು. ಯಾಕೆ ನಾನಾಗ ಇಂದ್ರಪುರ ಎಂದು ಹೇಳಿದೆ. ಜಗದವು ಶ್ರೀಹರಿ ಪರಿಪಾಲಿಸುತ್ತಂತೆ ಪರಿಪಾಲಿಸು. ಪಾಂಡ್ಯ ದೇಶದ ದೊರೆ ನಾನು. ಯಾಕೆ
ನಾನಾಗ ಇಂದ್ರಪುರ ಎಂದು ಹೇಳಿದೆ. ಹಾ. ಇಂದ್ರದ್ಯುಮ್ನಿಂದಲೇ ಈ ಪಾಂಡ್ಯ ದೇಶವು ಖ್ಯಾತಿಯನ್ನು ಹೊಂದಿದೆ. ಯಾಕೆ? ನನ್ನ ಹೆಸರು ಇಂದ್ರದ್ಯುಮ್ನ. ಪಾಂಡ್ಯ ನಾನಿಟ್ಟ ಹೆಸರಲ್ಲ, ನನ್ನ ಹಿರಿಯವರು ಇಟ್ಟ ಹೆಸರು. ದೇವಲೋಕ ಹೇಗೆ ಮನುಷ್ಯನ ಶಿರದ ದೇಹದಲ್ಲಿ ಶಿರವು ಹೇಗೆ ಪ್ರಧಾನವೋ ಹಾಗೆ ನಾಕಲೋಕ ಪ್ರಧಾನ. ಈ ಭೂಲೋಕದಲ್ಲಿ ಯಾವ ದೇಶವೆಂದು ಕೇಳಿದರೆ ಪಾಂಡ್ಯ ದೇಶ. ಅಷ್ಟು ಹೆಸರಿದೆ. ಯಾಕೆ? ಅದು ನಮ್ಮಿಂದಾಗಿ. ಪ್ರಸ್ತುತ ಈ ಪಾಂಡ್ಯ ದೇಶವನ್ನು ಆಳುತ್ತಾ ಬಂದಿದ್ದೇನೆ. ಇಂದ್ರದ್ಯುಮ್ನೆಂಬ ಹೆಸರಿನವನಾದ ನಾನು. ನನ್ನೊಂದಿಗೆ ನನ್ನ ಮಡದಿ ಬೇಕಾದ ರಾಜಕೀಯ ಸಲಹೆಗಳನ್ನು ನೀಡುತ್ತಾ ನನ್ನೊಂದಿಗೆ ಇರುತ್ತಾಳೆ. ಮತ್ತು ಅಷ್ಟು ಮಾತ್ರವೇ ನನ್ನ ಮಂತ್ರಿಗಳು ಆಸ್ಥಾನ ಕಲಾವಿದರು. ನೋಡಬಾರದೆ ಏನೆಲ್ಲ ವೈಭವ, ನಾಕಲೋಕಕ್ಕೆ ಸಮ. ಆದರೆ ಇದಕ್ಕೆಲ್ಲ ಕಾರಣಗಳು ಯಾರು? ಆ ನಳಿನ ನಾಭ. ಅವನ ದಯೆ ಹೊಂದಿದ್ದರೆ ಅಮೋಘವಾದ ಅತ್ಕೃಷ್ಟವಾದ ಯಾವುದನ್ನು ಸಾಧಿಸಬಲ್ಲ ಸಾಮರ್ಥ್ಯವನ್ನು ಆ ನಳಿನಾಕ್ಷನು ನನಗೆ ದಯಪಾಲಿಸಿದ್ದಾನೆ. ನಮ್ಮ ಮನೆ ದೇವರು ಎಂದು ಹೇಳುವುದಕ್ಕೆ ನಮಗೆ ಆ ಹೆಮ್ಮೆ ಇದೆ. ಏನು ಮಾಡೋಣ? ನೆರೆಹೊರೆಯವರು ಯಾರು ನಮ್ಮ ಕಾಲೆಳೆಯುವುದು ಬರುವುದಿಲ್ಲ. ಯಾಕೆ? ನಾವು ಅಂದರೆ ಆ ರೀತಿಯಾಗಿ ಒಂದು ನಮ್ಮ ಅಹಂಕಾರವನ್ನು ಪ್ರತಿಷ್ಠಾಪಿಸಿದ್ದೇವೆ. ಆದ್ದರಿಂದಲೇ ನಮ್ಮನ್ನು ಯಾರು ಮುಟ್ಟಲು ಬರುತ್ತಿಲ್ಲ. ಆದರೂ ಒಂದು ಕಳಪು ಕೊಲೆ ಆದರಪು ನಳಿನಾಕ್ಷ ಹುಲುಮೆಯಲಿ ಬಲು ಸೂಖಿಗಳೆಲ್ಲ ಮಾಗದ ಸೂತರಿಂದಲೇ ಕದಿಗನೆ ಬಲು ಒಂದು ದಿನ ನೆನೆದ ಮತ್ತೊಂದು ಯೋಜನೆಯೋ ಮಾಗದ ಸೂತರಿಂದಲೇ ಕದಿಗನೆ ಬಲು ಒಂದು ದಿನ ನೆನೆದ ಮತ್ತೊಂದು ಯೋಜನೆಯ ಈಗಲೇ ತಿಳಿಸಿದಂತೆ ನಮ್ಮೆಲ್ಲರ ದಯಾಳುವಾದ ಆ ನಳಿನ ನಾಭನ ಕೃಪೆಯಿಂದ ಹತ್ತಿರದವರು ನಮ್ಮ ಸುದ್ದಿಗೆ ಬರುವುದಿಲ್ಲ. ನಮ್ಮ ರಾಜ್ಯದಲ್ಲೂ ಆ ಕಳ್ಳಕಾಕರ ಭಯವಿಲ್ಲವಾಗಿದೆ. ಆದರೆ ಒಂದು ಯೋಚನೆ ನನ್ನನ್ನು ಕಾಡುತ್ತಾ ಇದೆ. ಕ್ಷತ್ರಿಯ ಧರ್ಮ ಏನದು? ಛಾತ್ರನಾಗಿ ಜನಿಸಿದ ನಂತರ ಪ್ರಜೆಗಳ ಪಾಲನೆ, ರಾಜ್ಯ ವಿಸ್ತೀರ್ಣೆ ಅದು ಮಾಡಲೇಬೇಕಾಗಿದೆ. ಹಾಗೆ ಮಾಡದಿದ್ದರೆ ದೇಹಕ್ಕೆ ಔದಾಸೀನ್ಯತೆ ಬರುತ್ತದೆ. ನಾವೇನು ದಾಳಿ ಮಾಡುವುದು ಅದು ತಪ್ಪು.
ಅದು ನಮಗೆ ಒಗ್ಗುದಲ್ಲ. ಯಾಕೆ? ನಾವು ಧರ್ಮ ಮಾರ್ಗದಲ್ಲಿ ನಡೆಯಬೇಕಾದವರು. ಆದ್ದರಿಂದಲೇ ಧರ್ಮ ಯುದ್ಧವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ವಚಿಸುತ್ತಾ ಇದ್ದೇನೆ. ಏನು ಮಾಡೋಣ? ಸರಿ, ಅದಕ್ಕಾಗಿ ನಮ್ಮ ಸೇನಾಪತಿಯನ್ನು ಈಗಲೇ ಬರಲಿ. ದಳಪತಿ ದುಷ್ಟದ್ಯುಮ್ನ ದಳಪತಿ ನನ್ನ ಸೇನಾಧಿಪತಿ, ನಾನು ಮನದಲ್ಲಿ ಏನು ಗ್ರಹಿಸುತ್ತೇನೋ ಅದನ್ನು ಕ್ಷಣಾರ್ಧದಲ್ಲಿ ನನ್ನ ಮನದ ಇಂಗಿತವನ್ನು ಅರಿತು ಬಹಳ ಬೇಗನೆ ನಿನ್ನನ್ನು ಭರ್ತಿಗೊಳಿಸಿ ಸೇನಾಧಿಪತಿ ಆ ಸ್ಥಾನದಲ್ಲಿ ಕುಳ್ಳಿರಿಸಿದ್ದೇನೆ. ಕಳೆದ ಕ್ಷಣವೇ ಬಂದಿದ್ದಿ, ಬಹಳ ಸಂತೋಷವಾಯಿತು. ಯಾಕೆ ಕರೆದೆ ಎಂಬ ಪ್ರಶ್ನೆಯನ್ನು ಮಾಡಿದ್ದೀನಿ. ನನ್ನದೊಂದು ಮನದಲ್ಲಿ ಒಂದು ಯೋಚನೆ ಹೊಳೆಯುತ್ತಾ ಇದೆ. ಏನು ಮಾಡುವುದು, ಸುಮ್ಮನೆ ಇದ್ದರೆ ಆಗುವುದಿಲ್ಲ ಎಂಬ ಭಾವನೆ. ಅದಕ್ಕಾಗಿ ದಿಗ್ವಿಜಯವನ್ನು ಮಾಡಬೇಕೆಂಬ ಬಯಕೆ. ಏನು ನಿನ್ನ ಅಭಿಪ್ರಾಯ? ಪ್ರೀತಿಯು ಇದು ನಿಮಗೆ, ಪ್ರೀತಿಯು ಇದು ನಿಮಗೆ. ರಮಣಿಸಲು ಕೋಪ ಬೇಗನೆ ವ್ರಾತ ಪ್ರಕರಣಕ್ಕೆ ಸರಿ, ನಿನ್ನ ಆಜ್ಞೆಯನ್ನು ನಾನು ತಿರಸ್ಕರಿಸಲಿಲ್ಲ. ಇಲ್ಲ ಹೀಗೆ ನನ್ನ ಉಪಾಯವು ತಂದವಿದೆ. ಹಾಗಾಗಿ ನನ್ನ ಆಜ್ಞೆಯನ್ನು ಶಿರಸಾವಹಿಸಿ ಏನೇನು ಸಿದ್ಧಗೊಳಿಸುತ್ತೇನೆ. ಶಹಬಾಸ್. ಬಹಳ ಸಹಿತ
ಸಂತೋಷವಾಗುತ್ತಿದೆ. ಇದೇನು ನಿನ್ನ ನುಡಿಗಳನ್ನು ಕೇಳುವುದು ಮೊದಲಲ್ಲ. ಈ ಹಿಂದೆಯೂ ಅನೇಕ ಬಾರಿ ನಮ್ಮ ಮೇಲೆ ದಂಡಿಟ್ಟಿದಾಗಲೂ ನಾವು ಕೆಲವೊಮ್ಮೆ ದಿಗ್ವಿಜಯಕ್ಕೆ ತೆರಳಿದಾಗಲೂ ನೀನು ಇದೇ ಮಾತನ್ನು ಹೇಳಿದವನಿದ್ದಿ. ಅಷ್ಟು ಮಾತ್ರವಲ್ಲ, ಆ ಮಾತನ್ನು ಸಾಧಿಸಿ ತೋರಿಸಿದವನಿದ್ದಿ. ಈ ಕ್ಷಣದಲ್ಲಿಯೂ ಇದೇ ಪೌರುಷವನ್ನು ತೋರಿಸುತ್ತಾ ಇದ್ದಿ. ಬಹಳ ಸಂತೋಷವಾಯಿತು, ನನಗೆ ಬಹಳ ಸಂತೋಷವಾಯಿತು. ಕೂಡಲೇ ತಡ ಮಾಡುವುದಲ್ಲ, ಕೂಡಲೇ ಸೇನೆಯನ್ನು ಸಿದ್ಧಗೊಳಿಸು. ನಿಮ್ಮ ಜೊತೆಗಾರರನ್ನು ಬರ ಹೇಳು. ಸೇನೆ ಸಿದ್ಧವಾಗಿ ನಡೆಯೋಣ ನಡೆಯೋಣ ನಡೆಯೋಣ. ಯವನಾಪುರಕ್ಕೆ ಯಾರೆಂದುಕೊಂಡಿದ್ದೀರಿ? ಯವನಾಶ್ವನೆಂದುಕೊಂಡಿದ್ದೀರಿ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದಂತಹ ಅನೇಕ ವಿಧೆ. ಇದ್ದ ಭದ್ರಾಪತಿಯೊಂದಿನ ಪೃಥ್ವಿಪತಿ ಯವನೇಶ ಓಯಗಬಿತ್ತು ವೈಭವದಿ ಕೆರೆಯೇ ಜಾಗರಕ್ತ ದುರ್ನಾಗ ವೈಭವದಿ 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 ಕೆರೆಯೇ ಜಾಗರಕ್ತ ಬಲಿದೋ ಬಹಳ ಸಂತೋಷವಾಗುತ್ತಿದೆ, ಬಹಳ ಸಂತೋಷವಾಗುತ್ತಿದೆ. ಯಾಕಿರಬಹುದು? ಯವನಾಪುರದಲ್ಲಿ ಯಮನೇಶ್ವರನ ಪ್ರವೇಶವಾಗುತ್ತಿರುವಂತೆ ಪ್ರಜೆಗಳೆಲ್ಲರೂ ಕೂಡಿ ಜಯಘೋಷವನ್ನು ಜಯಕಾರವನ್ನು ಮಾಡುತ್ತಿದ್ದಾರೆ. ಯಾಕಾಗಿ ಎಲ್ಲರ ಸ್ವರವು ಮುಗಿಲ ಮುಟ್ಟುತ್ತಾ ಇದೆ. ಯಾಕೆ ಸಂತೋಷದಿಂದಿದ್ದಾರೆ ನನ್ನ ಪ್ರಜೆಗಳು, ನನ್ನ ರಾಜ್ಯದ ಪ್ರಜೆಗಳು ನನ್ನನ್ನು ಹಾಡಿ ಹೊಗಳುತ್ತಿದ್ದಾರೆ. ಬಹಳ ಸಂತೋಷವಾಗುತ್ತಿದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಯಾಕಾಗಿ ಹೀಗಿರಬಹುದು ಎಂದರೆ ಪ್ರಜೆಗಳಿಗೆ ಬೇಕಾದಂತಹ ರೀತಿಯಲ್ಲಿ ಹೊಸ ಹೊಸ ಯೋಜನೆಗಳನ್ನು ಮಾಡಿಕೊಡಬೇಕಾದುದು ರಾಜನ ಕರ್ತವ್ಯವಲ್ಲವೇ? ಅದಕ್ಕೆ ಸರಿಯಾಗಿ ಅವರಿಗೆ ಬೇಕಾದಂತಹ ಯಾವ ರೀತಿಯಲ್ಲಿ ಸಮಸ್ಯೆಗಳಿದೆಯೋ ಅದಕ್ಕೆ ಸರಿಯಾಗಿ ಅವರಿಗೆ ಸ್ಪಂದಿಸಿ ಬೇಕಾದಂತಹ ಹೊಸ ಯೋಜನೆಗಳನ್ನು ಮಾಡಿಕೊಡುತ್ತಿದ್ದೇವೆ. ರಸ್ತೆ ಇರಬಹುದು, ನೀರಾವರಿ ಇರಬಹುದು, ಅಷ್ಟು ಮಾತ್ರವಲ್ಲ ಮನದ ಮಾತು ಹೊಸ ಯೋಜನೆ ಇದು. ಅದನ್ನು ಕೂಡ ನಾವು ಅಳವಡಿಸಿಕೊಂಡಿದ್ದೇವೆ.
ಎಲ್ಲರಿಗೂ ಬಹಳ ಸಂತೋಷವಾಗಿದೆ ಅಂತ. ಹಾ. ಪ್ರಜೆಗಳನ್ನು ನೋಡಿದರೆ ನಮಗೆ ತಿಳಿಯುತ್ತದೆ. ಹ್ಮ್. ಇರಲಿ, ಹೇಳುತ್ತಾ ಹೋದರೆ ನನ್ನ ರಾಜ್ಯದಲ್ಲಿ ಏನೇನಾಗುತ್ತಿದೆ ಎಂದು ಬಹಳಷ್ಟು ಹೇಳಲಿಕ್ಕಿದೆ. ಆದರೆ ಇನ್ನೊಂದು ಆಕಾಂಕ್ಷೆಯು ನನಗಿದೆ. ಈಗಿರುವಾಗ ಹಾ. ದಿಗ್ವಿಜಯಿಯಾಗಿ ಹಲವು ರಾಜ್ಯಗಳನ್ನು ನನ್ನ ಪಾಲಿಗೆ ಮಾಡಿಕೊಂಡಿದ್ದೇನೆ. ಅದೆಷ್ಟೋ ರಾಜ್ಯಗಳನ್ನು ಮಾಡಿಕೊಂಡಿದ್ದೇನೆ. ಇನ್ನು ಹಲವು ರಾಜ್ಯಗಳನ್ನು ಹಾ. ನಾನು ಆಕ್ರಮಿಸಲಿದ್ದೇನೆ. ಹಾ. ಅದನ್ನು ಕೂಡ ಮುಂದುವರಿಸುತ್ತೇನೆ. ಹ್ಮ್. ವಿಶ್ವ ನಾಯಕನಾಗಿ ಹ್ಮ್. ನನಗೂ ಮೆರೆಯಬೇಕು ಎಂಬುದು ಹ್ಮ್. ನನ್ನ ಆಸೆಯಾಗಿದೆ. ಹಾ. ಹಾಗೆ ನಾನು ಮಾಡಲಿದ್ದೇನೆ. ಆದರೆ ಇನ್ನೊಂದು ಮಾತು ಇದೆ. ಹಾ. ಪ್ರಜೆಗಳ ಜೊತೆಯಲ್ಲಿ ಹ್ಮ್. ಸ್ವಲ್ಪ ಸಮಯ ಮಾತಾಡಬೇಕು ಎಂದು ನನಗೆ ಅನಿಸುತ್ತಾ ಇದೆ. ಹಾ. ಈ ಸಭೆಯಲ್ಲಿ ಹ್ಮ್. ಕೆಲವರನ್ನು ಮಾತಾಡಿಸ್ತೇನಂತೆ. ಹಾ. ಹ್ಮ್. ಏನದು? ಯಾರು ಹೇಳಿದ್ದು? ತನ್ನ ನುಡಿಯನು ಕೇಳಿಯ. ಏನಾಶ್ಚರ್ಯ! ಯಾವನೋ ಒಬ್ಬನು ನಾವೇ ದಿಗ್ವಿಜಯಾರ್ಥಿಯಾಗಿ ಮುಂದುವರಿಯುವ ಕಾಲ, ಅಂತಹ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಯಾವನೋ ಒಬ್ಬ ಬಂದಿದ್ದಾನಂತೆ, ಆಕ್ರಮಿಸುವುದಕ್ಕೆ ಬಂದಿದ್ದಾನಂತೆ. ಬರಲಿ ಬರಲಿ, ಎಲ್ಲಿದ್ದಾರೆ ನಮ್ಮ ಸೇನಾಧಿಪತಿ? ಬರಲಿ ಇಲ್ಲಿ. ಎದ್ದೇಳು. ಅವಸರದಿಂದ ಕರೆದಿದೆ. ಹಾ, ಏನಾಗಬೇಕೆಂದು ತಿಳಿಸು. ಹೇಳುತ್ತೇನೆ ಕೇಳು. ನೀನು ಬಂದಿರುವುದು ನಿನ್ನ ಆವೇಶವನ್ನು ಕಂಡು ನನಗೆ ಧೈರ್ಯವನ್ನು ತುಂಬಿದಂತಾಗಿದೆ. ಹೇಳುವುದನ್ನು ಕೇಳು, ಸರಿಯಾಗಿ ಕೇಳು. ಏನಂತ ಹೇಳಿದರೆ
ಅದೋ ದಕ್ಷಿಣ ರಾಜ್ಯದಿಂದ ಇಂದ್ರದ್ಯುಮ್ನಂತೆ ಇಲ್ಲಿ ಬಂದಿದ್ದಾನಂತೆ. ಅವನನ್ನು ಸದೆ ಬಡಿಯಬೇಕು. ದಿಗ್ವಿಜಯಾರ್ಥಿ ಬಂದಿದ್ದಾನಂತೆ. ಸುಮ್ಮನೆ ಬಿಡಬಾರದು. ಏನು ನಿಮ್ಮ ಅಭಿಪ್ರಾಯ? ಬಿಡು ಬಿಡು ಯೋಜನೆಯ ಬಿಡು. ಇಲ್ಲಿಗೆ ಯಾರು ಹಾ ನಮಗೆ ಗೊತ್ತಿಲ್ಲ. ಹಾ ಬಂದವರನ್ನು ನಾನು ಸೋಲಿಸುತ್ತೇನೆ. ಹಾ ಬಿಡು. ಆಹಾ ಬಹಳ ಸಂತೋಷವಾಯಿತು. ಏನದು? ಕೊಡಗಡೆ ಸೇರಿದ ಕುರಿಯಂತೆ ನಿಲ್ಲಲು ಬಹಳ ಸಂತೋಷವಾಗುತ್ತಿದೆ. ಬಹಳ ಸಂತೋಷದಿ. ಯಾಕೆಂತ ಹೇಳಿದ್ರೆ ಮಾರಿಯ ಬಾಯಿಗೆ ಕುರಿಯನ್ನು ಹೊಟ್ಟಿದ ಹಾಗೆ ಅವರು ಬಂದಿದ್ದಾರೆ. ಸುಮ್ಮನೆ ಬಿಡಲಾರೆವು. ಚತುರಂಗ ಸೇನಾದಿಯೊಂದಿಗೆ ನಾವು ಅತ್ತ ಕಡೆ ತೆರೆಯೋಣ. ನಡೆಯೋಣ.
ಹೇಳಿದೆ. ಯಾಕೆ? ನನ್ನ ದಳಪತಿ ಎಂದು ಹ? ಗೆಲ್ಲಿದ್ದ ನಮ್ಮ ಹ? ಅಹಂಕಾರದಿಂದ ಹ? ಮುಂದೆ ಬರುತ್ತಾ ಇರುವೆ. ಹ? ಅದಕ್ಕಾಗಿ ಬಳಿರೆ. ಹ? ಆದರೆ ಹ? ನೀನೀಗ ಹ? ಯಾರ ಮುಂದೆ ನಿಂತಿದ್ದಿ ಎಂಬ ಹ? ಪರಿಜ್ಞಾನ ನಿನಗಿದೆ ಏನೋ. ನೀನು ಇಲ್ಲಿಗೆ ಬಂದಿರುವೆ. ನಾನು ಇಲ್ಲಿಗೆ ಬಂದದ್ದು ಯಾಕೆ? ಹ? ಯಾಕಾಗಿ ಬಂದಿರುವೆ? ಸ್ವಾರ್ಥಕ್ಕಾಗಿ ಬಂದದ್ದಲ್ಲ, ಹ? ಛಾತ್ರ ಧರ್ಮ ಪಾಲನೆಗಾಗಿ ಬಂದಿರುವೆ. ಹ? ಯವನಾಶ್ವ ಓಹೋ, ನೀನೇನಾದು? ನಾನೇ ಸರಿ. ನನ್ನ ಹೆಸರನ್ನು ಕೇಳಿದ ಕ್ಷಣ ಹ? ಹತ್ತೂರು ನಡುಗುತ್ತಾ ಇದೆ. ಹ? ಇಲ್ಲಿ ಯಾರು ಕ್ರಮ ಇಲ್ಲಿ ಯಾರು ನಡುಗುವವರಿಲ್ಲ. ನಡುಗುತ್ತಾರೆ ಯಾರೆಂಬುದನ್ನು ನಾನು ತೋರಿಸುತ್ತೇನೆ. ನೋಡೋಣ. ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿಗೆ ಬಂದಿರುವೆ. ಬಹಳ ದೂರ ಸಂಚರಿಸಿರುವೆ. ದಣಿವಾಗಿರಬಹುದು, ಆದರೂ ಅಹಂಕಾರದಿಂದ ಮೆರೆಯುತ್ತಾ ಇದ್ದೀಯ. ದಿಗ್ವಿಜಯಾರ್ಥಿಯಾಗಿ ನೀನು ಅಷ್ಟು ದೂರದಿಂದ ಬಂದಿರಬಹುದು. ಗೆಲ್ಲುತ್ತಾ ಬಂದಿದ್ದೇನೆ ಗೆಲ್ಲುತ್ತಾ ಇಲ್ಲಿಯವರೆಗೆ. ನೀನು ಬಂದಿರಬಹುದು. ಆ ಸಾಮರ್ಥ್ಯವನ್ನು ನೀನು ಅವರಲ್ಲಿ ತೋರಿಸಿರಬಹುದು. ಮತ್ತೆ ಆದರೆ ನೀನು ಬಂದಿರುವುದು ಯವನಾಪುರಕ್ಕೆ. ಯವನಾಶ್ವನೆಂಬ ನಾನಿದ್ದೇನೆ ಇಲ್ಲಿ. ದಕ್ಷಿಣದಿಂದ ಉತ್ತರದ ಕಡೆಗೆ ಏರುತ್ತಾ ಬಂದವನು ಏರುವುದು ಎಂಬುದರ ಅರ್ಥವೇನು? ಗೆಲ್ಲುತ್ತಾ ಬಂದವನೆಂಬುದಾಗಿ ಅಷ್ಟು ಮಂದಿಯನ್ನು ಸೋಲಿಸಿದ್ದೇನೆ. ನೀನೊಬ್ಬ ನೀನು 10ರಲ್ಲಿ 11 ಆದೀತು. ಮುಂದೆ ಬಂದರ ಮತಿನ ಜಯ ಪದ ಜಯ ದೈವಿಜ್ಜಯು ಜೊಡನಾಗಿಲ್ಲ. ನನ್ನಲ್ಲಿ ಮಾತಿನಲ್ಲಿ ಯುದ್ಧ ಇಲ್ಲ, ಏನಿದ್ದರೂ ಆಯುಧದಲ್ಲಿ ಯುದ್ಧ. ಬಾ ಮುಂದೆ.
ನಿನ್ನಲಿ ದ್ವೇಷಬಲ್ಲಿತ ಶೀಲ ದುರಮಲ್ಲ ನೃಪಾಲ ದುರಮಲ್ಲ ನೃಪಾಲ ಇಲ್ಲ ನಿನ್ನಲಿ ದ್ವೇಷ ಬಲ್ಲಿತ ಶೀಲ ನಿಲ್ಲಿಸಿದೆನು ದುರ್ಮಲ್ಲ ನೃಪಾಲ ಇಲ್ಲ ನಿನ್ನಲಿ ದ್ವೇಷ ಬಲ್ಲಿತ ಶೀಲ ಸೊಲ್ಲಿಸದಂತದಿ ಕಪ್ಪಬಿದ್ದವೆನು ಕೊಲ್ಲ ತುಳಿಸಲು ಸಾಮಂತವಾಗುವೆನು ಸೊಲ್ಲಿಸದಂತದಿ ಕಪ್ಪಬಿದ್ದವೆನು ಕೊಲ್ಲ ತುಳಿಸಲು ಸಮರ್ಥನಾಗುವೆನು ನಿಲ್ಲು ದುರಮಲ್ಲ ನೃಪಾಲ ನೃಪಾಲ ನಿಲ್ಲು ನೃಪಾಲ ಶಾಂತರಾಗು. ಆಹಾ, ಬಹಳ ಸಂತೋಷವಾಗುತ್ತದೆ, ಬಹಳ ಸಂತೋಷವಾಗುತ್ತದೆ. ಬಾರಿ ಮಾತಾಡ್ತಾನೆ. ಎಂತ ಮಾತಾಡಿದಾಗ ನೀನು? ಎಲ್ಲವೋ ಇಂದ್ರದ್ಯುಮ್ನ, ಎಲ್ಲೋ ಇಂದ್ರದ್ಯುಮ್ನ, ಇಂದ್ರದ್ಯುಮ್ನ ದೇವರ ಅಂತ ಹೇಳ್ಬೇಕು ಈಗ. ದೇವರೇ ಮಗನೇ ನಾನು ಯುದ್ಧದ ಬಾರಿ ಬಾರಿ ಮಾತಾಡಿದ. ಇಂದ್ರದ್ಯುಮ್ನ, ಯುದ್ಧದಲ್ಲಿ ನಾನು ಸೋಲಿಲ್ಲ. ಮತ್ತೆ ಆದರೆ ನಿನ್ನ ಪೌರುಷವನ್ನು ನೋಡಿ ಏ ಮಹಾರಾಯ, ಮನಸೋತಿದ್ದೇನೆ. ನಾನು ಸೋಲಲಿಲ್ಲ, ನಿಜವಾಗಲು ಮನಸೋತಿದ್ದೇನೆ. ಆಯ್ತು ಹೇಳು. ಬಹಳ ಸಂತೋಷವಾಗುತ್ತಿದೆ, ಬಹಳ ಸಂತೋಷವಾಗುತ್ತಿದೆ. ಮತ್ತೆ ಯಾಕೆಂತ ಹೇಳಿದ್ರೆ ಒಬ್ಬ ಯುದ್ಧದಲ್ಲಿ ವಿರೋಧಿಯ ಆಯುಧವನ್ನು ಕೆಳಗೆ ಬೀಳಿಸಿದೆ ಅಂತಾದ್ರೆ ಬೇರೆ ಯಾರಾದರೂ ಆಗುತ್ತಿದ್ದರೆ ಒಳ್ಳೆಯ ಅವಕಾಶ ಎನ್ನುವ ರೀತಿಯಲ್ಲಿ ಅವನನ್ನು ಸದೆಬಡಿದು ಒಂದು ಹಾಕ್ತಾ ಇದ್ದ. ನಾವು ಹೊರಡುವಾಗಲೇ ಪ್ರತಿಜ್ಞೆ ಮಾಡಿದ್ದೇವೆ, ಧರ್ಮ ಯುದ್ಧ. ಧರ್ಮದಲ್ಲಿ ಗೆದ್ದಿದ್ದೀಯ, ನನ್ನ ಮನವನ್ನು ಗೆದ್ದಿದ್ದೀಯ. ನಾನು ಸೋಲಲಿಲ್ಲ, ಆದರೆ ಮನಸ್ಸು ಸೋತಿದೆ. ಆದ್ದರಿಂದ ನಾನು ನೀನು ಹೇಳಿದಂತೆ ನಡೆಯುತ್ತೇನೆ. ನಾನು ಹೇಳಿದ ಹಾಗೆ ಮಾಡುತ್ತೀಯಲ್ಲ. ಇಂದ್ರದ್ಯುಮ್ನನೇ, ನಿಮಗೆ ನಾವು ವರ್ಷವೂ ಕಪ್ಪ ಕಾಣಿಕೆಯನ್ನು ನಾನೇ ಬರುತ್ತೇನೆ, ನಾನೇ ನೀಡುತ್ತೇನೆ. ನಿನ್ನ ಭಂಡಾರದಲ್ಲಿ ಎಂತೆಂತೆಲ್ಲ ಉಂಟು. ಕಪ್ಪ ಕಾಣಿಕೆ ಏನು ಅಂತ ಹೇಳಿದ್ದೇವೆ, ಅದನ್ನು ಕೊಡ್ತೇವೆ ನಾವು ವರ್ಷ. ಅಷ್ಟು ಮಾತ್ರವಲ್ಲ, ಮತ್ತೆ ಒಂದು ಮಾತಿದೆ. ಆ ಪೀಠದಲ್ಲಿ ನಾನೇ ಇರ್ತೇನೆ, ನಿಮಗೆ ಸಾಮಂತನಾಗಿ ನಾನಿದ್ದೇನೆ. ಆ ಪೀಠದಲ್ಲಿ ಸಹ ನಾನೇ ಇರ್ತೇನೆ. ವರ್ಷಕ್ಕೆ ಬೇಕಾದಂತಹ ಕಪ್ಪ ಕಾಣಿಕೆಯನ್ನು ನಾನೇ ಕೊಡುತ್ತೇನೆ. ಇಷ್ಟು ಮಾತ್ರ ಸಾಕು ಎಂದು ನಾನು ಭಾವಿಸುತ್ತೇನೆ. ನಿಮ್ಮಲ್ಲಿರುವಂತಹ ಒಳ್ಳೆಯ ಮನಸ್ಸು, ನಿಮ್ಮ ಯುದ್ಧವನ್ನು ನೋಡಿ ನನಗೆ ಆ ರೀತಿ ಅನುಭವ ಆಗಿದೆ. ನಾನು ಹೇಳಬೇಕಾದದ್ದನ್ನೆಲ್ಲ ನೀನು ಹೇಳಿದಿ. ಇನ್ನು ನಾನು ಹೇಳಲಿಕ್ಕೆ ಅಂತ ಇಲ್ಲ, ಎಲ್ಲ ಕೊಡ್ತೇನೆ ಅಂತ ನೀನೇ ಹೇಳಿ. ನಾನೇ ಕೊಡ್ತೇನೆ. ಅದು ಕೂರ್ಬೇಕಲ್ಲ ನಿನಗೆ, ಅಷ್ಟು ಆಸೆ. ಅಷ್ಟು ಮಾತ್ರ. ಏನ್ ಮಾಡೋದು, ಮನುಷ್ಯ ಸಹಜ, ಆಸೆ ಇರ್ತದೆ. ಇರ್ಲಿ, ನಮಗೆ ಅಲ್ಲಿಂದ ದಕ್ಷಿಣದಿಂದ ಉತ್ತರಕ್ಕೆ ಬಂದು ರಾಜ್ಯಭಾರ ಮಾಡಬೇಕೆಂಬ ಆಸೆ ಇಲ್ಲ. ಉತ್ತರದಲ್ಲಿ ಏನಾದರೂ ಬೇಕಾದ್ರೆ ನಾವು ಬಂದಿರುವಾಗ ಏನಾದ್ರೂ ವ್ಯವಸ್ಥೆ ಆಗಬೇಕಿದ್ರೆ ನಾವು ಮಾಡಿಕೊಡುತ್ತೇವೆ. ಏನಪ್ಪ ಇದೆಯಲ್ಲ. ಹೌದಪ್ಪ, ಬಹಳ ಖುಷಿ ಆಯ್ತು, ನನಗೂ ಸಂತೋಷವಾಯ್ತು. ಬಹಳ ಸಂತೋಷವಾಯ್ತು. ಹಾಗಿದ್ದರೆ ನಮ್ಮ ಗೆಳೆತನ ಹೀಗೆ ಇರಲಿ. ಈಗ ಸುಸ್ತಾಯ್ತು ನನಗೆ. ಹೌದಾ? ಇನ್ನು ನಾನು ದಕ್ಷಿಣದ ಕಡೆಗೆ ಹೋಗಬಹುದು, ಖುಷಿಯಿಂದ ಹೋಗಬಹುದು. ನನ್ನ ರಾಜ್ಯ ಇದು, ಇನ್ನು ನಿನ್ನದಲ್ಲ. ತಿಂಗಳಿಗೆ ಕಳಿಸಬೇಕು, ವರ್ಷಕ್ಕೆ ಕಳಿಸ್ತೇನೆ ಎಲ್ಲ ಸೇರಿ. ನನ್ನ ಜನವನ್ನು ಇಟ್ಟಿರ್ತಾನೆ ಇಲ್ಲಿ, ನಾನೇ ಬರ್ತೇನೆ. ಲೆಕ್ಕ ಪರಿಶೋಧಕರಾಗಿ ನನ್ನ ಜನವನ್ನು ಇಟ್ಟಿರ್ತಾನೆ ಇಲ್ಲಿ. ಸರಿಯಾದ ಲೆಕ್ಕ ಬರಬಹುದು ಇಲ್ಲವೋ ಅದು ಅವನ ಚಿತ್ತ. ನನ್ನ ಭಕ್ತಿಗೆ ಒಲಿದು ಬಂದರೆ ಅಂತ ಆದರೆ ಅದಕ್ಕಿಂತ ಸಂತೋಷದ ವಿಷಯ ನನ್ನ ಪಾಲಿಗೆ ಯಾವುದಿದೆ ಎಂಬುದಾಗಿ ಯೋಚಿಸಿ ಸೂಕ್ತವಾದ ಪ್ರದೇಶವನ್ನು ಆಯ್ದುಕೊಂಡು ಆ ಗೋವಿಂದನ ಸ್ತುತಿಯನ್ನು ಮಾಡುವರೇ ತೆರಳುತ್ತೇನೆ. ಬಂದ ನಿಲ್ಲಿಗೆ ಕುಂಭಜೋ ಬಂದ ನಲ್ಲಿಗೆ ಕುಂಭಜೋ ಸ್ನೇಹ ಭಾವದಲ್ಲಿ
ಬರಿಯದೆ ನಿಂದಿರುವ ಮುನಿಯ ಸತ್ಕರಿಸದ ನೃಪನಿರ್ದ ಧ್ಯಾನದಿಂಬರ ಬರಿಯದೆ ಆ ಆ ಮರೀಚಿ ಬ್ರಹ್ಮನ ಮರಿಮೊಮ್ಮಗನಾದಂತಹ ಅಗಸ್ತ್ಯ ಮುನಿ ನಾನು. ನನ್ನನ್ನು ಕುಂಭಜ ಎಂಬುದಾಗಿಯೂ ಕರೆಯುತ್ತಾರೆ. ಸಪ್ತ ಋಷಿಗಳಲ್ಲಿ ಓರ್ವನಾದಂತಹ ಈ ಅಗಸ್ತ್ಯ ಮುನಿ ಪಾಂಡ್ಯಾಧಿಪದ ಆದಂತಹ ಇಂದ್ರದ್ಯುಮ್ನ ನನ್ನ ಸಖನೂ ಆಗಿದ್ದಾನೆ. ಅವನ ಕ್ಷೇಮ ವಿಚಾರವನ್ನು ತಿಳಿಯಬೇಕು ಎಂಬುದಾಗಿ ಪಾಂಡ್ಯ ದೇಶಕ್ಕೆ ಹೋದೇ ಎಂದಾದರೆ ಅಲ್ಲಿ ಇಂದ್ರದ್ಯುಮ್ನನಿಲ್ಲ. ಮತ್ತೆಲ್ಲಿಗೆ ಹೋದ ಎಂಬುದಾಗಿ ಅರಿತನೆಂದಾದರೆ ಹಿಮಾಲಯದ ತಪ್ಪಲಲ್ಲಿ ತನ್ನ ಮನೋವಾಂಛೆಯ ಸಿದ್ಧಿಗಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನಂತೆ. ಅದಕ್ಕಾಗಿ ಬಂದು 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 ನಿಂತಹ ಈ ಜಾಗ ಹಿಮಾಲಯದ ತಪ್ಪಲು. ಮಿತ್ರನಾದಂತಹ ಇಂದ್ರದ್ಯುಮ್ನ ಎಲ್ಲಿದ್ದಾನೆ ಎಂಬುದಾಗಿ ಅರಸುತ್ತಾ ಅರಸುತ್ತಾ ತೆರಳುತ್ತೇನೆ. ಮೌನೀಂದ್ರನೆಂದ ಭೂಪನೊಳ್ಳು ಮೌನೀಂದ್ರನಿಂದ ಭೂಪನೊಳ್ಳು ಪ್ರನಿಧನಿದು ದೂರತಗಳು ಪ್ರನಿಧನಿದು ದೂರತಗಳು ತೋಣಿಸ ಯಾವಾಗ ಪ್ರಾರಂಭಿಸಿದೆಗೆ ಜೋಣಿಸ ಯಾವಾಗ ಪ್ರಾರಂಭಿಸಿದೆ ನಮ್ಮ ಸ್ಥಾನಪದಕ್ಕೆ ಯೋಜನೆಯಲ್ಲಿ ಬೆಳೆಯಾಗ ಮೌನಿಂದ್ರನೆಂದ ಭೂಪನೊಳು ನಿದು ಭೂವ್ರತಗಳು ಏನಯ್ಯ ಇದು ಏನು? ಬಂದಂತಹ ನನ್ನನ್ನು ನನ್ನ ಕಡೆ ಗಮನವನ್ನೂ ಹರಿಸದೆ ಜ್ಞಾನಾಸಕ್ತನಾಗಿ ನಿಂದವನಿದ್ದೀಯ. ನೀನು ಯಾರು ಏನು ಎಂಬುದನ್ನು ಮರೆತವನಿದ್ದೀಯೇನೋ? ಅಖಂಡ ಭೂಮಂಡಲವನ್ನೇ ಗೆದ್ದವ ನೀನು ಅಂತವ. ಇಂದಿನ ದಿನ ಈ ಹಿಮಾಲಯದ ತಪ್ಪಲಲ್ಲಿ ಮೌನಿಗಳಾದಂತಹ ನಾವು ಮಾಡಬೇಕಿದ್ದಂತಹ ಕರ್ತವ್ಯವನ್ನು ನೀನು ಗೈಯುತ್ತಾ ಇದ್ದೀಯ. ಅಯ್ಯ, ನಿನ್ನ ಮಿತ್ರನಾದಂತಹ ಅಗಸ್ತ್ಯ ಬಂದಿದ್ದಾನೆ. ಅಯ್ಯ, ಹೇಳು, ನನ್ನೊಡನೆ ಮಾತನಾಡು, ನಿನ್ನ ಕ್ಷೇಮ ವಿಚಾರವನ್ನೂ ಅರುಹು. ಏನಯ್ಯ ಇದು? ಏನು ನಿನ್ನದು? ನೋಡಿ ಸುಮ್ಮನೆ ಕುಳಿತಿಗೆಯ ನೋಡಿ ಸುಮ್ಮನೆ ಕುಳಿತಿಗೆಯ
ಅತಿಥಿಗೆಯ ಗರ್ವ ಮೂಡಿದೆ ನಿಜ ಚೋದ್ಯವಹೀಯಾಗ ಗರ್ವ ಮೂಡಿದೆ ನಿಜ ಚೋದ್ಯವಯ್ಯಾಗ ಮಾಡದೆ ಅತಿಥಿ ಸತ್ಕಾರವ ಧ್ಯಾನದೀಗೆ ಮಾಡದೆ ಅತಿಥಿ ಸತ್ಕಾರವ ಧ್ಯಾನದಿ ಮೂಢರಂತಿಗೆ ಯಾಕೆ ಏನು ನೀನೆನ್ನುತ್ತಾಗ ಮೌನಿಗಳಿಂದ ಭೂಪನದು ಎಂದೆಂದು ವ್ರತಗಳು ಭೂಪಾಗ ಆಗ ಅಯ್ಯ, ಭೂತಳದ ಅಧಿಪನಾದಂತಹ ನೀನು ಮೂನೀಶನಾದಂತಹ ನಾನು ಬಂದಾಗಲೂ ಇತ್ತ ಕಡೆ ಧ್ಯಾನವನ್ನು ಲಕ್ಷಿಸದೆ ಕೇವಲ ಆ ನಾರಾಯಣನ ಧ್ಯಾನವನ್ನು ಮಾಡ್ತಾ ಇದ್ದೀಯ. ಇದು ನಿಜವಾಗಿಯೂ ಆ ಭಗವಂತನ ಮೇಲಿರುವಂತಹ ಭಕ್ತಿಯೋ ಅಥವಾ ನಾಟಕವೋ ಎಂಬುದನ್ನು ಅರಿಯಲಾರೆ. ಯಾಕೆ ಹೀಗೆ? ಅಥವಾ ಭೂತಳವನ್ನೇ ಗೆದ್ದಿದ್ದಾನೆ, ಸಕಲ ಅರಸರು ನನ್ನ ದಾಸರು ಎಂಬುದಾಗಿ ಮನದಲ್ಲಿ ದೌಷ್ಟ್ಯವಾಗಿದೆ. ಇಲ್ಲವಲ್ಲ, ನಾನು ಬಂದವನಿಗೆ ಸೂಕ್ತವಾದಂತಹ ಆಸನವನ್ನು ಕೊಡದೆ, ನನ್ನನ್ನು ಸತ್ಕರಿಸದೆ ಈ ರೀತಿಯಾಗಿ ಕುಳಿತಿರಲು ಕಾರಣವೇನು? ಹೇಳಯ್ಯ, ಹೇಳು. ಏನು ನಾನು ಹರಿ ಧ್ಯಾನವ ಛೋಡಿಪ ಬಿಡದೆ ವಿರಾಗಿಯಂತಿರಲಾದ ತಾನು ನಿಧಿ ನಂದನ ದಿಗದಿಸಿ ಮೌನಿ ಬಬ ಹತ್ಯನು ನಿಧಿದ ನೀತೆರ ಬಿಂದಂ ಹತ್ತಿದೆ ತಡಿ ತಡಿ ನಾನು ಕುಳಿತಿರುವೆ ಮದವನು ಹರಿಸುವೆ ನೀಗೆ ನೂತ ರಾಜನ್ ಬಂದಂತಹ ಅಗಸ್ತ್ಯ ಋಷಿ ನನಗೆ ಉಚಿತವಾದಂತಹ ಮರ್ಯಾದೆ, ಆಸನ, ಸತ್ಕಾರವನ್ನು ನೀಡದೆ ಕೇವಲ ಭಗವಂತನ ಕುರಿತಾಗಿ ಧ್ಯಾನವನ್ನು ಮಾಡುವಂತಹ ನಾಟಕವನ್ನು ಮಾಡ್ತೀಯೇನೋ? ಮಧಮುಖ ನೀನು. ನಿನಗೆ ಏರಿದಂತಹ ಎತ್ತರವನ್ನು ನೀನು ಇಂದಿನ ದಿನ ನೆನಪಿಸಿಕೊಳ್ಳಲಿಲ್ಲ. ಅದೆಷ್ಟೋ ಮುನಿಪೋತ್ತಮರು ನಿನಗೆ ಆಶೀರ್ವಾದವನ್ನು ಮಾಡಿದ ಕಾರಣ ನೀನು ಇಂದಿನ ದಿನ ಈ ಸ್ಥಿತಿಯನ್ನು ತಲುಪಿದವ. ಅಂತಹುದರಲ್ಲಿ ಮುನಿಪುಂಗವನಾದಂತಹ ಈ ಅಗಸ್ತ್ಯನಿಗೆ ಅವಮಾನವನ್ನು ಮಾಡಿದ್ಯಾ, ಅವಮಾನವನ್ನು ಮಾಡಿದ್ಯಾ. ನನಗೆ ತಕ್ಕುದ ಹೊಂದಲಿ ಆನೆಯ ರೂಪವನೆನು ತರು ತಿಳಿದು ನಲಿಪನ ಮುನಿಗೆ ಬಂದಂತಹ ನನಗೆ ನೀನು ಮಾಡಿದಂತಹ ಅವಮಾನ, ಅದಕ್ಕೆ ತಕ್ಕುದಾದಂತಹ
ಶಾಸ್ತಿ ಆಗಲೇಬೇಕು. ಹಿಡಿ ಶಾಪ. ಮುಂದೆ ಈ ಲೋಕದಲ್ಲಿ ನೀನು ಆನೆಯಾಗಿಯೇ ಜನಿಸು, ಆನೆಯಾಗಿಯೇ ಜನಿಸು. ತಪ್ಪಾಯಿತು ಮುನಿಕುಲ ರತ್ನ ಅಗಸ್ತ್ಯಾಗ ತಪ್ಪಾಯಿತು. ಅಲ್ಪನ ಅಪರಾಧ ನಿನಗಿದು ಸ್ತುತ್ಯ. ಒಪ್ಪಿ ಮನ್ನಿಸಿ ಸಲಹೈ ಗುಣ ಸಿಂಧು ಒಪ್ಪಿ ಮನ್ನಿಸಿ ಸಲಹೈ ಗುಣ ಸಿಂಧು. ದರ್ಪವ ತೋರ್ದೆ ತಿಳಿದು ಮನ ತಂದು ತಪ್ಪಾಯಿತು ಮುನಿ ಕುಲ ರತ್ನ ಅಗಸ್ತ್ಯ. ತಪ್ಪಾಯಿತು ರಾಜನ್ ವಂದಿಸಿಕೊಂಡಿದ್ದೇನೆ. ಹೇಳು. ಏನೋ ಒಂದು ಭೀಕರವಾದ ದೃಶ್ಯ ನನ್ನ ಕಣ್ಣ ಮುಂದೆ ಬಂದ ಹಾಗೆ ಭಾಸವಾಯಿತು. ತಕ್ಷಣ ಎದ್ದೆ. ಎದ್ದೊಡನೆ ಭೂಮಿಗೆ ಬಿದ್ದೆ. ಏನು ಎಂದು ನೋಡುವುದಾಗ ಮುಂದೆ ನಿಮ್ಮನ್ನು ಕಾಣಿಸ್ತಾ ಇದ್ದೀರಿ. ಶ್ರೀಮನ್ ನಾರಾಯಣ ಕುರಿತಾಗಿ ಅಷ್ಟಾಕ್ಷರಿ ಮಂತ್ರ ಜಪವನ್ನು ಮಾಡುತ್ತಾ ಇದ್ದೆ. ಛಾತ್ರನಾದವ ಓರ್ವ ತನ್ನ ಸ್ವಾರ್ಥಕ್ಕಾಗಿ ತಪಸ್ಸನ್ನಾಚರಿಸುತ್ತಾ ಇದ್ದಾನೆಂಬ ಭಾವನೆಯಲ್ಲಿ ನಿಜ ನೀವಿದ್ದೀರೋ ಎಂಬ ಸಂಶಯ ಮೂಡುತ್ತಾ ಇದೆ. ನಿಜ. ಯಾಕೆ? ಯಾಕೆ? ನಿಮ್ಮ ಕಣ್ಣು ಕೆಂಡಾಮಂಡಲವಾಗಿದೆ. ಏನಾಗಿದೆ, ಏನಾಗುತ್ತಾ ಇದೆ, ಏನಾಗಬಹುದು ಎಂಬ ಗೊಂದಲದಲ್ಲಿ ನಾನಿದ್ದೇನೆ ಈಗ. ಯಾಕೆ ಹೀಗಾಯಿತು ಎಂಬ ಅರಿವೇ ನನಗಿಲ್ಲ. ಏನಾಯಿತು ಸ್ವಾಮಿ? ಎಷ್ಟೋ ಕಾಲಗಳಿಂದ ಆ ಶ್ರೀಹರಿಯ ಕುರಿತಾಗಿ ತಪಸ್ಸನ್ನಾಚರಿಸುತ್ತಾ ಇದ್ದೆ. ವಿಷಯವೇನಿಲ್ಲ, ನಾನು ನನ್ನ ಮಡದಿಯು ಎಷ್ಟೋ ಕಾಲಗಳಿಂದ ಆ ನಳಿನಾಕ್ಷನ ಕೃಪೆಗೆ ಪಾತ್ರರಾಗಿ ಓರ್ವ ಕುಲೋದ್ಧಾರಕನಾದ ಪುತ್ರ ರತ್ನನನ್ನು ಪಡೆಯಬೇಕು ಎಂಬ ಒಳ್ಳೆಯ ಉದ್ದೇಶವನ್ನೇ ಇರಿಸಿಕೊಂಡು ಬೇಕಾದ ಹೋಮ ಹವನಾದಿಗಳನ್ನು ನಡೆಸಿದರೂ ಆ ಕೃಪೆಯೊಂದು ನಮಗೆ ಬಾರದೇ ಇದ್ದ ಕಾಲದಲ್ಲಿ ತಪಸ್ಸನ್ನೇ ಆಚರಿಸುವ ಎಂಬ ಭಾವನೆಯಿಂದ ಹಿಮಾಲಯದ ತಪ್ಪಲಿಗೆ ಬಂದು ಸೇರಿದವನಿದ್ದೇನೆ. ಸೇರಿದ ನಂತರದಲ್ಲಿ ಈ ಭುವಿಯ ಏನು ವರ್ತಮಾನದ ವಾರ್ತೆಗಳು ನನ್ನ ಕಿವಿಗೆ ಬೀಳಲಾಗಿದೆ. ನನ್ನ ಪಂಚೇಂದ್ರಿಯಗಳಿಗೆ ಆ ಯಾವುದೇ ಭಾವನೆಯು ನನಗೆ ದೊರಕದೆ ಇರದ ಹೋಗಿತ್ತು. ಯಾಕೆ? ನನ್ನ ಚಿತ್ತವು ಏಕೋಚಿತ್ತವಾಗಿ ನಾನು ಆ ಶ್ರೀಮನ್ನಾರಾಯಣನ ಕುರಿತಾಗಿ ತಪಸ್ಸನ್ನಾಚರಿಸುವುದರಿಂದವಾಗಿ ಏನೋ ಇದು ಆತನ ಲೀಲೆಯೋ ಏನೋ. ಆದರೆ ಈ ಸಮಯದಲ್ಲಿ ನಾನು ಕಂಡು ಬಿಟ್ಟಾಕ್ಷಣ ನಿಮ್ಮ ದರ್ಶನವಾಗುತ್ತಾ ಇದೆ. ಆದರೆ ಅಗಸ್ತ್ಯ ಮುನಿಗಳು ಇಷ್ಟರವರೆಗೆ ಪಾಂಡ್ಯ ದೇಶಕ್ಕೆ ನಿಮ್ಮ ಆಗಮನವಾಗದ ಕಾಲದಲ್ಲಿ ನಾನು ನಿಮ್ಮನ್ನು ಈ ತರದಲ್ಲಿ ನೋಡಿದವನಲ್ಲ. ನಿಜ. ಬಂದಂತಹ ಮುನಿಪನಾದಂತಹ ನನಗೆ ನೀನು ಯೋಗ್ಯವಾದಂತಹ ಸತ್ಕಾರವನ್ನು ಮಾಡದಿರುವಂತಹ ಸಂದರ್ಭದಲ್ಲಿ ಕ್ರೋಧಾಗ್ನಿಯು ನನ್ನ ಒಳಗೆ ಎದ್ದು ನಿನಗೆ ಶಾಪವನ್ನು ಇಟ್ಟವನಿದ್ದೇನೆ. ಅಯ್ಯ ಮುನಿಪುರೋತ್ತಮ, ಇಷ್ಟರವರೆಗೆ ನೀನು ಪಾಂಡ್ಯ ದೇಶವನ್ನು ಬಂದಿದ್ದಾಗ ನಿಮ್ಮ ಸತ್ಕಾರವನ್ನು ಮಾಡದವನೇನಲ್ಲ ನಾನು. ನಿಜ. ಈ ಇಂದ್ರದ್ಯುಮ್ನ ಎಷ್ಟೋ ಬಾರಿ ಬಂದವರಿದ್ದೀರಿ, ನಮ್ಮ ಪ್ರಜೆಗಳನ್ನು ಹರಿಸಿದವರಿದ್ದೀರಿ, ನಮ್ಮನ್ನು
ನನ್ನ ಪತ್ನಿಯನ್ನು ಸಮೇತವಾಗಿ ಧರಿಸಿದವರಿದ್ದೇನೆ. ಆದರೆ ಇಂದಿನ ದಿನದಲ್ಲಿ ನಾನೇನೋ ಆ ಶ್ರೀಮನ್ನಾರಾಯಣನ ಕುರಿತಾಗಿ ತಪಸ್ಸನ್ನು ಆಚರಿಸುವ ಕಾಲದಲ್ಲಿ ನಿಮ್ಮ ಆಗಮನವು ನನಗೆ ಗೊತ್ತಾಗಲಿಲ್ಲ ಸ್ವಾಮಿ. ಆದ್ದರಿಂದ ಸಹಸ್ರ ವರುಷವು ಕಷ್ಟಪಡೆಯನ್ನಿನ ಗಂಧ ಭಯವನ್ನೀವನು ಹಿಂದೆ ಸಾತ ನಿಜ ಬಲೈದ ನಿನ್ನುವನು ಬಂದು ದೈವ ಸಹಸ್ರ ಪಣೀವನ ಬಳಿಗಾಗಿ ಹಿಂದಿನ ಸಹಸ್ರ ಪರಿಂ ಕೀರ್ತಿ ಪಡೆದೆ ದಿಟ ತೆರಳೆಂದು ಸಂತರಿಸಲು ಮುಂದಕ್ಕೆ ವ್ಯರ್ಥವಾಯಿತೆ ಎಂಬಂತಹ ಸಂಶಯದಲ್ಲಿದ್ದೇನೆ. ದುಃಖ ನಿನ್ನಲ್ಲಿ ಉರುಗಟ್ಟಿದೆ. ಅಯ್ಯ, ನಾನು ಬಂದ ಕ್ಷಣ ನೀನು ನನ್ನನ್ನು ಸತ್ಕರಿಸಲಿಲ್ಲ ಎಂಬುದಕ್ಕಾಗಿ ನಾನು ಇಟ್ಟಂತಹ